ಇನ್ನು ಹಾಸನ ಜಿಲ್ಲೆಯ ದೇವಸ್ಥಾನಗಳಲ್ಲೂ ಕೂಡ ಕೆಲವೊಂದು ಬದಲಾವಣೆಗಳನ್ನು ಮಾಡಿಕೊಂಡಿದ್ದಾರೆ. ಎಲ್ಲ ಜಿಲ್ಲಾ ಕೇಂದ್ರಗಳ ದೇವಸ್ಥಾನಗಳಲ್ಲೂ ಕೂಡ ಗ್ರಹಣದ ಹಿನ್ನೆಲೆಯಲ್ಲಿ ಕೆಲವೊಂದು ಬದಲಾವಣೆಗಳು ಆಗಿದೆ. ಹೊಳೆ ನರಸೀಪುರದ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಾಲಯದಲ್ಲಂತೂ ಭಕ್ತ ಸಾಗರ ಇವತ್ತು. ಗ್ರಹಣ ಆರಂಭಕ್ಕೂ ಮುನ್ನ ಲಕ್ಷ್ಮೀ ನರಸಿಂಹಸ್ವಾಮಿ ರಥೋತ್ಸವ ಕೂಡ ಇವತ್ತು ನಡೆಯುತ್ತೆ. ಹಾಗಾಗಿ ಅಲ್ಲಿ ಭಕ್ತ ಸಾಗರ ಜಾಸ್ತಿ. ಇವತ್ತು ರಥೋತ್ಸವ ಕೂಡ ಇದೆ. ಗ್ರಹಣದ ದಿನವೇ ರಥೋತ್ಸವವನ್ನು ಇಟ್ಕೊಂಡಿದ್ದಾರೆ. ಸಹಜವಾಗಿ ಭಕ್ತಾದಿಗಳ ಸಂಖ್ಯೆ ಜಾಸ್ತಿ ಹೊಳೆ ನರಸೀಪುರದಲ್ಲಿ ಇರತಕ್ಕಂಥ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ. ಇಂದು ಕೇತುಗ್ರಸ್ತ ಚಂದ್ರಗ್ರಹಣ ಹಿನ್ನೆಲೆಯಲ್ಲಿ ಬೆಳಗ್ಗೆಯಿಂದಲೂ ಸಹ ದೇವಾಲಯಗಳಿಗೆ ಭಕ್ತರು ಆಗಮಿಸಿ ದೇವರ ದರ್ಶನವನ್ನ ಪಡಿತಾ ಇದ್ರೆ ನಾವು ಈ ದೃಶ್ಯದಲ್ಲಿ ಗಮನಿಸಬಹುದು. ಇದು ಒಳನರಸೀಪುರ ಪಟ್ಟಣದಲ್ಲಿ ಇರತಕ್ಕಂಥ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಾಲಯ. ಇಂದು ಬೆಳಗ್ಗೆ 5 ಗಂಟೆಯಿಂದಲೂ ಸಹ ಭಕ್ತಾದಿಗಳು ನೂರಾರು ಸಂಖ್ಯೆಯಲ್ಲಿ ಆಗಮಿಸಿ ದೇವಿಯ ದರ್ಶನವನ್ನ ಪಡಿತಾ ಇದ್ದಾರೆ. ಇಂದು ಕೇತುಗ್ರಸ್ತ ಚಂದ್ರಗ್ರಹಣ ಹಿನ್ನೆಲೆಯಲ್ಲಿ ದೇವಾಲಯದ ಗರ್ಭಗುಡಿ ಬಾಗಿಲನ್ನ ಪೂಜೆ ಸಲ್ಲಿಸಿ ಬೇಗ ಮುಚ್ಚಲಾಗ್ತದೆ. ಹಾಗಾಗಿ ಇಲ್ಲಿಗೆ ಭಕ್ತರು ಬೆಳಗಿಂದ ಅಪಾರ ಸಂಖ್ಯೆಯಲ್ಲಿ ಬರ್ತದೆ. ಇಂದು ಲಕ್ಷ್ಮೀ ನರಸಿಂಹಸ್ವಾಮಿ ರಥೋತ್ಸವ ಕೂಡ ಇದೆ. ಬೆಳಗ್ಗೆ 8:52ಕ್ಕೆ ರಥೋತ್ಸವ ಜರುಗಲಿದೆ. ಮಧ್ಯಾಹ್ನ 1 ಗಂಟೆಗೆ ದೇವಾಲಯದ ಬಾಗಿಲನ್ನ ಹಾಕಲಾಗ್ತದೆ. ಬೆಳಗ್ಗೆಯಿಂದಲೂ ಸಹ ಸಾಕಷ್ಟು ಸಂಖ್ಯೆಯಲ್ಲಿ ಭಕ್ತರು ಆಗಮಿಸ್ತಾ ಇದ್ದಾರೆ. ದೇವಿಯ ದರ್ಶನವನ್ನು ಪಡೆದು ಪ್ರಸಾದವನ್ನು ಪಡೆದು ತೆರಳುತ್ತಾ ಇದ್ದಾರೆ. ಏಕೆಂತ ಹೇಳಿದ್ರೆ ಇದು ಈ ಚಂದ್ರಗ್ರಹಣ ಏನಿದೆ ಇದು ಬಹಳ ಮಹತ್ವವನ್ನು ಪಡೆದುಕೊಂಡಿದೆ. ಹಾಗಾಗಿ ಬೆಳಗ್ಗೆ ಪೂಜೆಯನ್ನ ಸಲ್ಲಿಸಲಾಗಿದೆ. ಪೂಜೆ ಸಲ್ಲಿಸಿ ಭಕ್ತರಿಗೆ ದೇವರ ದರ್ಶನಕ್ಕೆ ಅವಕಾಶವನ್ನ ಕಲ್ಪಿಸಲಾಗಿದೆ. ಹೀಗಾಗಿ ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ದೇವರ ದರ್ಶನವನ್ನ ಪಡಿತಾ ಇದ್ದಾರೆ. ಏನು ಈ ಸ್ಥಳದಲ್ಲಿ ಈ ದೇವಾಲಯ ಏನಿದೆ ಇಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಇರೋದ್ರಿಂದ ಈ ಭಕ್ತರ ಪೊಲೀಸ್ ವ್ಯವಸ್ಥೆಯನ್ನು ಸಹ ಸುಸೂತ್ರವಾಗಿ ಭಕ್ತರು ದೇವಿ ದರ್ಶನವನ್ನ ಪಡೀಲಿಕ್ಕೆ ಬ್ಯಾರಿಕೇಡ್ ವ್ಯವಸ್ಥೆಯನ್ನ ಮಾಡಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ದೇವಿಯ ದರ್ಶನವನ್ನು ಪಡಲಿಕ್ಕೆ ಎಲ್ಲಾ ರೀತಿಯ ವ್ಯವಸ್ಥೆಯನ್ನ ಕಲ್ಪಿಸಿದರೆ ಈಗ ದೇವಾಲಯದ ಅರ್ಚಕರು ನಮ್ಮ ಜೊತೆ ಇದ್ರೆ ಅವ್ರನ್ನ ಮಾತಾಡ್ಸೋಣ. ಹೇಳಿ ಗುರುಗಳೇ, ಇವತ್ತು ಎಷ್ಟೊತ್ತಿಗೆ ಗ್ರಹಣ, ಯಾವಾಗ ಗರ್ಭಗುಡಿ ಬಾಗಿಲನ್ನ ಹಾಕ್ತೀರಾ? ಇವತ್ತು ಗ್ರಹಣ ಕೇತುಗ್ರಹ ಚಂದ್ರಗ್ರಹಣ ಇದೆ. ಮಧ್ಯಾಹ್ನ 3:47 ಸ್ಟಾರ್ಟ್ ಆಗಿ ರಾತ್ರಿ 6:47 ಸಂಪನ್ನ ಆಗುತ್ತೆ. ಹಾಗಾಗಿ ಭಕ್ತಾದಿಗಳ ಒಂದು ದರ್ಶನ ನೋಡಿಕೊಂಡು ಅವರ ಒಂದು ಬರುವಿಕೆಯನ್ನು ನೋಡಿಕೊಂಡು ಆ ಮೂಲಕ ಅವರಿಗೆ ಏನೇನಿದೆ ಪ್ರಕಾರ ಏನಿದೆ ಅದೆಲ್ಲ ಮಾಡ್ತಾರೆ. ವಿಧಿವಿಧಾನಗಳನ್ನು ಮುಗಿಸ್ಕೊಂಡು ಆಮೇಲೆ ಭಾಗವಾಗುವಂಥ ಒಂದು ಕಾರ್ಯಕ್ರಮವನ್ನು ಮಾಡ್ತಾರೆ. ಮಧ್ಯಾಹ್ನ ಎಷ್ಟು ಹೊತ್ತಿಗೆ ಬಾಗಿಲನ್ನ ಹಾಕ್ತೀರಿ? ಯಾವೆಲ್ಲ ಪೂಜೆಗಳು ನಡೆದಿದ್ದೀರಾ?